ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಂಗ್ರೀಡಿಯೆಂಟ್ ಮಿಸ್ ಆದರೆ ಕೇಕು ಕೂಡ ಚೆನ್ನಾಗಿ ಬರಲ್ಲ. ಹಾಗಾಗಿ ಮಾವಿನ ಹಣ್ಣು ಸೀಸನ್ ಮುಗಿಯೋಷ್ಟರಲ್ಲಿ ಎಲ್ಲರೂ ಕೂಡ ಮಾವಿನ ಹಣ್ಣು ರೆಸಿಪಿಗಳನ್ನ ಸಾಕಷ್ಟು ಟ್ರೈ ಮಾಡಿರ್ತೀರ. ಅದರಲ್ಲಿ ಇದು ಒಂದು ಮಾವಿನ ಹಣ್ಣಿನ ಕೇಕ್. ನೋಡ್ತಿರ್ಬೋದು, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ನಿಮಗೂ ಟೆಂಪ್ಟ್ ಆಗ್ತಿದೆ, ಬಟ್ ವಿಡಿಯೋ ಕೊನೆವರೆಗೂ ನೋಡಿ. ನೀವೇ ಮನೆಯಲ್ಲಿ ಟ್ರೈ ಮಾಡಿ. ಮನೇಲಿರ್ತಕ್ಕಂಥ ಬೇಸಿಕ್ ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ. ದೊಡ್ಡವ್ರಿಗೆ, ಮಕ್ಕಳಿಗೆ, ಎಲ್ರಿಗೂ ಕೂಡ ಇಷ್ಟ ಆಗೋವಂಥ ರೆಸಿಪಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಮಾಡೋದು ಕೂಡ ತುಂಬ ಅಂದರೆ ತುಂಬ ಸುಲಭ. ಮನೇಲಿರ್ತಕ್ಕಂಥ ಒಂದು 4-5 ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ಮಾಡಿದ್ವಿ ಅಂದರೆ ಹೊರಗಡೆಯಿಂದ ಕೇಕ್ ಥರದನ್ನು ನಿಲ್ಲಿಸ್ಬಿಡ್ತೀವಿ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಬನ್ನಿ ಮಾಡೋದು ಹೇಗೆ, ಏನೆಲ್ಲ ಸಾಮಗ್ರಿಗಳನ್ನ ನಾನು ಉಪಯೋಗಿಸಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಇದೇ ಮೆಥಡಲ್ಲಿ ಮಾಡಿ, ಎಲ್ಲೂ ಕೂಡ ಹಾಳಾಗಲ್ಲ ಕೇಕು. ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ. ಮೊದಲಿಗೆ ನಾನಿಲ್ಲಿ 2 ಲೋಟದಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ 1 ಲೋಟದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸ್ವೀಟ್ನ ಮಾಡಿರೋದು. ಸ್ವಲ್ಪ ಜಾಸ್ತಿ ಬೇಕು, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತಂದರೆ ಇನ್ನೂ ಒಂದು ಅರ್ಧ ಲೋಟ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಹಾಗೆಯೇ ಒಂದು 3/4 ಲೋಟದಷ್ಟು ಹಾಲನ್ನು ಕೂಡ ತೊಗೊಂಡಿದ್ದೀನಿ, ಗಟ್ಟಿ ಹಾಲು. 2 ಫ್ರೆಶ್ ಮ್ಯಾಂಗೋ, ಹುಳಿ ಇರಬಾರ್ದು, ಸ್ವಲ್ಪ ಸ್ವೀಟ್ ಇರ್ತಕ್ಕಂಥ ಮಾವಿನ ಹಣ್ಣನ್ನು ತೊಗೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ ಏನು ನಾವು ಮೀಡಿಯಮ್ ರವೆನ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆಯೇ ಸಕ್ಕರೆನೂ ಕೂಡ ಇದಕ್ಕೇ ಸೇರಿಸ್ಕೊಳ್ಬೇಕಾಗತ್ತೆ. ಸಕ್ಕರೆ ಪುಡಿ ಇದೆ ಅಂತಂದರೆ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಹೀಗೆ, ಇಲ್ಲ ಈ ಜಾಗದಲ್ಲಿ ನೀವು ಬೆಲ್ಲನೂ ಕೂಡ ಉಪಯೋಗಿಸ್ಕೊಳ್ಬೋದು. 3 ಏಲಕ್ಕಿನ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡು ಬರೋಣ. ಪುಡಿ ಮಾಡಿರ್ತಕ್ಕಂಥ ರವೆ ಹಾಗೆ ಸಕ್ಕರೆ ಮಿಶ್ರಣನ ಜರಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಜರಡಿ ಮಾಡೋದ್ರಿಂದ ಏಲಕ್ಕಿದೆಲ್ಲ ಸಿಪ್ಪೆ ಇರುತ್ತಲ್ಲ ಅದೆಲ್ಲ ಬಂದರೆ ತೆಗಿಬೋದು. ಕೆಲವೊಂದು ಸಲ ಅದು ನುಣ್ಣಗೆ ಪುಡಿಯಾಗಿರುತ್ತೆ, ಏನು ತೊಂದರೆ ಇಲ್ಲ. ಯಾವಾಗಲೂ ಹೊರಗಡೆ ತಿನ್ನೋದಕ್ಕಿಂತ ಒಂದು ಸಲ ಈ ಥರ ಟ್ರೈ ಮಾಡಿ ಮನೆಯಲ್ಲಿ. ಹೊರಗಡೆಯಿಂದ ತರೋದನ್ನು ನಿಲ್ಲಿಸ್ತೀರ, ಅಷ್ಟು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಆಗ್ಬೋದು, ಆ ಒಂದು ಮಾಡೋ ರೀತಿ ವಿಧಾನ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಾಡಿ. ಈಗ ಜರಡಿ ಮಾಡಿಟ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮಾವಿನ ಹಣ್ಣನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ತಿರಳನ್ನು ನೀಟಾಗಿ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು ಮಾವಿನ ಹಣ್ಣು ಬೇಕು ಅಂತ ಅಂದರೆ ಇನ್ನೂ ಒಂದು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. 2-3 ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಏಕೆಂದರೆ ಕನ್ಸಿಸ್ಟೆನ್ಸಿ ತುಂಬ ತೆಳುವಾಗಿಬಿಡುತ್ತೆ. ಹಾಗಾಗಿ ಇವಾಗ ಇದಕ್ಕೆ ನೋಡ್ತಿಲ್ಲ, ಜರಡಿ ಮಾಡಿ ಇಟ್ಕೊಂಡಿದ್ವಲ್ಲ ರವೆ ಮಿಶ್ರಣ, ಅದಕ್ಕೆ ಮಾವಿನ ಹಣ್ಣು ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಅಂದರೆ ನಾನು ಯಾವುದೇ ಫುಡ್ ಕಲರು ಏನೂ ಹಾಕಿಲ್ಲ. ನಾವೇನು ಮಾವಿನ ಹಣ್ಣನ್ನು ಗ್ರೈಂಡ್ ಮಾಡಿ ಹಾಕಿದ್ದೀವಿ ಅದಕ್ಕೇ ಅಷ್ಟು ನೀಟಾಗಿ ಕಲರ್ ಬಂದಿದೆ. ಮ್ಯಾಂಗೋ ಕಲರ್ ಏನು ಬರುತ್ತೆ, ಹಳದಿ ಕಲರು, ಅದು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅಡುಗೆ ಸೋಡಾನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಈಸ್ಟ್ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಈನೋ ಇರಲಿಲ್ಲ, ಹಾಗಾಗಿ ಈಸ್ಟ್ ಹಾಕ್ಕೊಂಡೆ. ಈನೋ ಬೇಕಾದರೂ ಹಾಕ್ಕೊಳ್ಬೋದು. ಒಂದು 1/4 ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ಈಸ್ಟನ್ನು. ಸೋಡಾ ಮಾತ್ರ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ರಲ್ಲ, ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ. ನೀವು ಈ ಹಾಲು ಜಾಗದಲ್ಲಿ ಬೇಕು ಅಂದರೆ ಇನ್ನೂ ಒಂದು ಮಾವಿನ ಹಣ್ಣು ಪಲ್ಪ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಟೇಸ್ಟು ಚೆನ್ನಾಗೇ ಬರುತ್ತೆ. ಮಾವಿನ ಹಣ್ಣಿಲ್ಲ ಅಂತ ಅಂದರೆ, ಅಥವಾ ಹಾಲನ್ನೇ ಸೇರಿಸ್ಕೊಳ್ಬೇಕು ಅನ್ನೋದಾದರೆ ಹಾಲು ಸೇರಿಸ್ಕೊಳ್ಳಿ. ಓಕೆನಾ. ಮಾವಿನ ಹಣ್ಣು ಹಾಕಿದ್ರೆ ಇನ್ನೂ ಸ್ವಲ್ಪ ಫ್ಲೇವರು ಡಾಮಿನೇಟ್ ಆಗುತ್ತೆ ಮಾವಿನ ಹಣ್ಣಿಂದನೇ, ಅಷ್ಟೇನೇನಿಲ್ಲ. ಈಗ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿ ಎತ್ತಿಡಬೇಕಾಗುತ್ತೆ. ಅದಾದ ನಂತರ ನೋಡಿ, ತಿಕ್ಕಾಗಿರುತ್ತೆ ಇನ್ನೂ ಒಂದು ಸ್ವಲ್ಪ. ರವೆ ಎಲ್ಲ ಅಳ್ಳುತ್ತಲ್ಲ ನೀರು ಹಾಕಿದ್ರಿಂದ, ಹಾಗಾಗಿ ಉಳಿದಿರ್ತಕ್ಕಂಥ ಹಾಲನ್ನು ಕೂಡ ಹಾಕ್ಕೊಂಡು ಮತ್ತೊಂದು ಬಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಕೇಕ್ ಮೌಲ್ಡಿಗೆ ನಾನು ಏನು ಬ್ಯಾಟರ್ನ ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಕೇಕ್ ಮೌಲ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೇಕ್ ಮೌಲ್ಡ್ ಇಲ್ಲ ಅಂದ್ರೂ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಮನೆಯಲ್ಲಿ ಯಾವುದಾದ್ರೂ ಒಂದು ಪಾತ್ರೆ ಇರುತ್ತಲ್ವ, ಅದಕ್ಕೆ ಹಾಕಿ, ಅದರಲ್ಲೂ ಕೂಡ ಕೇಕ್ ಬರುತ್ತೆ. ಯಾವ ಶೇಪಲ್ಲಿರುತ್ತೆ ಆ ಶೇಪಿಗೆ ಬರುತ್ತೆ. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತೆ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಯಾವುದೇ ಕಲರ್ ಹಾಕಿಲ್ಲ, ಮ್ಯಾಂಗೋ ಕಲರೇ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. 10 ನಿಮಿಷ ಮುಂಚೆ ಒಂದು ಪಾತ್ರೆಗೆ ಪುಡಿ ಉಪ್ಪನ್ನು ಹಾಕಿ, ಅದಕ್ಕೆ ಒಂದು ಪಾತ್ರೆ ಕೆಳಗಡೆ ಇಡ್ತೀವಲ್ಲ ಸಿಂಬಿ, ಅದನ್ನು ಹಾಕಿ ಇಟ್ಟಿದ್ದೆ. ಪ್ರೀ ಹೀಟ್ ಮಾಡ್ಕೋಬೇಕು. ಅದಾದಮೇಲೆ ಇಟ್ಟು ಒಂದು ಅರ್ಧದಿಂದ 3/4 ಗಂಟೆ, ನಾವು ಎಷ್ಟು ಕ್ವಾಂಟಿಟಿ ಹಾಕ್ತೀವಿ ಅದ್ರ ಮೇಲೆ ಒಂದು 3/4 ಗಂಟೆ ಇಟ್ಟು ನೋಡಿ ಅದು ಬೆಂದಿದೆಯಾ ಇಲ್ವಾ ಅಂತ ಈ ಥರ ಚಾಕು ಅಥವಾ ಒಂದು ಕಡ್ಡಿ ಸಹಾಯದಿಂದ ನೋಡಿದ್ರೆ, ಅದು ಚಾಕುಗೆ ತಾಗಲಿಲ್ಲ ಅಂದರೆ, ಅಂಟ್ಕೊಳ್ಳಿಲ್ಲ ಅಂತ ಅಂದರೆ ಬೆಂದಿದೆ ಅಂತ ಅಂದ್ಬಿಟ್ಟು, ಅಂದರೆ ನೀಟಾಗಿ ಪರ್ಫೆಕ್ಟಾಗಿ ಕೇಕು ರೆಡಿಯಾಗಿದೆ ಅಂತ ಹೇಳಿ.
ನೋಡ್ತಿರ್ಬೋದು ನೀವು. ತುಂಬ ಬಿಸಿ ಇರುತ್ತೆ ಪಾತ್ರೆ, ಕೈಯಲ್ಲೆಲ್ಲ ಮುಟ್ಲಿಕ್ಕೆ ಹೋಗಬೇಡಿ. ಬಟ್ಟೆ ಹಿಡ್ಕೊಂಡ್ರೂ ಕೂಡ ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಹುಷಾರಾಗಿ ಮಾಡಿ. ಯಾಕೆಂದರೆ ಉಪ್ಪು ಹಾಕಿದ್ದೀವಲ್ಲ, ಆ ಪಾತ್ರೆ ಅಂತೂ ತುಂಬ ಬಿಸಿ ಇರುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ, ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮ್ ಮಾಡಿದ್ದು, ಬಟ್ ನನಗೆ ತುಂಬ ಖುಷಿ ಆಗೋಯ್ತು ಇಷ್ಟೊಂದು ಪರ್ಫೆಕ್ಟಾಗಿ ಬಂತಲ್ಲ ಅಂತೇಳಿ. ಟೇಸ್ಟ್ ಆಗ್ಬೋದು, ಆ ಒಂದು ತಿಕ್ಕಾಗಿರೋದಾಗ್ಬೋದು, ಸಾಫ್ಟು, ಈ ಪ್ರತಿಯೊಂದು ಕೂಡ ತುಂಬ ಪರ್ಫೆಕ್ಟಾಗಿ ಬಂತು ನೋಡಿ. ಏನು ಸಖತ್ತಾಗಿ ಬಂದಿದೆ ಅಂತೇಳಿ. ನಾನು ಒಂದು 2 ಡೇಸಿಗೆ ಆಗುತ್ತೆ ಮಗನಿಗೆ ಅಂತ ಹೇಳಿ ಮಾಡಿದ್ದು. ಆ್ಯಕ್ಚುಲಿ ಒಂದು 2-3 ಅವರ್ಸಲ್ಲೇ ಫುಲ್ ಖಾಲಿ, ಅಷ್ಟು ಚೆನ್ನಾಗಿ ಬಂದಿತ್ತು. ಅದು ಮ್ಯಾಂಗೋ ನೀವು ನ್ಯಾಚುರಲಾಗಿ ಹಣ್ಣು ಮಾಡಿರ್ತೀರಲ್ಲ, ಆ ಮ್ಯಾಂಗೋ ಹಾಕಿದ್ರಿ ಅಂದರೆ ಟೇಸ್ಟು ಮತ್ತು ಆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆದಷ್ಟು ಈ ಮನೆಯಲ್ಲೇ ಹಣ್ಣು ಮಾಡಿರ್ತೀರ ನೋಡಿ, ವಿತೌಟ್ ಕೆಮಿಕಲ್ಲು, ಆ ಥರ ಹಣ್ಣನ್ನು ಉಪಯೋಗಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅಂದರೆ ನಾವು ಮ್ಯಾಂಗೋ ಫ್ಲೇವರ್ಗೆ ಎಸೆನ್ಸ್ ಹಾಕ್ತಾರೆ ಅನಿಸುತ್ತೆ ಹೊರಗಡೆ ಎಲ್ಲ, ಅದು ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ತುಂಬ ಬಿಸಿ ಇರುವಾಗಲೇ ಕಟ್ ಮಾಡ್ತಿದ್ದೀನಿ ನಾನು. ಅಂದರೆ ತುಂಬ ಚೆನ್ನಾಗಿ ಬಂತಲ್ಲ, ಆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಾಯಿಲ್ಲ, ಹಾಗಾಗಿ ಕಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಲೇ ಇಲ್ಲ. ಅಷ್ಟರಲ್ಲಿ ನನ್ನ ಫ್ರೆಂಡು ಬಂದ್ರೆ ಸರಿ ಅವರಿಗೂ ಟೇಸ್ಟಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಪಟ ಕಟ್ ಮಾಡಿದ್ದಾಯಿತು. ಬಟ್ ಬಂತು ಚೆನ್ನಾಗಿ, ಅದರಲ್ಲಿ ಏನು ಡೌಟೇ ಇಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ನಾನು ಅದನ್ನು ಮಾಡಿದ್ಮೇಲೆ ಮತ್ತೆ 1-2 ಸಲ ಮತ್ತೆ ಮಾಡಿದ್ದೀನಿ ನೆಕ್ಸ್ಟ್ ಡೇಗೆ. ಅಷ್ಟು ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ಹಾಗಾಗಿ ಅದೇ ಒಂದು ಸಲ ಮಾಡಿದ್ರಿ ಅಂದರೆ ಸೀಸನ್ ಮುಗಿಯೋಷ್ಟು ಎಷ್ಟು ಸಲ ಮಾಡ್ತೀರಾ ಅನ್ನೋದು ಲೆಕ್ಕಕ್ಕೆ ಇರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಖಂಡಿತ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ಖಂಡಿತ ವೀಡಿಯೋನ ಎಂಡ್ವರೆಗೂ ನೋಡಿ ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದ್ರ ಜೊತೆಗೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.